ಅಂತ ಅಂದೆ. ಯಾಕಂದ್ರೆ ಈ ದಿನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಅವತ್ತಿನ ದಿವಸ ನಾವೊಂದು ಯುವ ಪ್ರಣಾಳಿಕೆ ಅಂತ ಬಿಡುಗಡೆ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ವಿ. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮುಂಚೆ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂಗೆ, ಗ್ರಾಮೀಣ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಾಗೆ ಮತ್ತು ಉದ್ಯೋಗ ಭದ್ರತೆಗೆ ಸಂಬಂಧಪಟ್ಟಾಗೆ ಪಕ್ಷಗಳು ಅದರ ಬಗ್ಗೆ ಆಲೋಚನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಸೊ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಮತ್ತು ಆ ಕಾರ್ಯಕ್ರಮ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಬಹಳ ಯಶಸ್ವಿ ಆಗಿತ್ತು. ನಾವೆಲ್ಲ ತುಂಬಾ ಖುಷಿಯಿಂದ ಇದ್ವಿ. ಮಧ್ಯಾಹ್ನ ಊಟ ಮಾಡಿದ್ವಿ. ಆ ಊಟ ಪುಟ್ಟಣ್ಣಯ್ಯನವರು ವ್ಯವಸ್ಥೆ ಮಾಡಿದ್ರು. ಊಟ ಅವರು ಗೋಪಾಲ್ ಅವ್ರಿಗೆ ಹೇಳಿ ಅವ್ರನ್ನ ಅದಕ್ಕೆ ಮುಂಚೆ ಕಾರ್ಯಕ್ರಮದ ವಿವರಣೆ ಕೊಡ್ತಿರ್ಬೇಕಾದ್ರೆ ನಾನು ಮಧ್ಯಾಹ್ನ ಊಟ ಹಾಕ್ಸ್ತೀನಿ ಅಂತ ಹೇಳಿದ್ರು. ನಾವಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತಿನಲ್ಲೇ ಪುಟ್ಟಣ್ಣಯ್ಯನವ್ರನ್ನ ಮಂಡ್ಯ ಜಿಲ್ಲಾಸ್ಪತ್ರೆ ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದಾರೆ ಅಂತ ಹೇಳಿದ್ರು. ನಾನು ಅವತ್ತಲ್ಲಿ RMOಗೆ ನಾ ಫೋನ್ ಮಾಡಿದೆ. ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ, ಆಗಲಿ ತೀರ್ಕೊಂಡಿದ್ದಾರೆ ಅಂತ ಅವರು ಹೇಳಿದ್ರು. ಅದು ಅವತ್ತಿನ ಮಟ್ಟಿಗೆ ನಮಗೆ ಬಹಳ ದೊಡ್ಡ ಶಾಕ್. ನಾವೆಲ್ಲ ರಾತ್ರಿನೇ ಕ್ಯಾಸ್ನಲ್ಲಿಗೆ ಅವತ್ತಿನ ದಿವಸ ಬಂದಿದ್ವಿ. ಪುಟ್ಟಣ್ಣಯ್ಯನವರ ಜೊತೆಗಿನ ಒಡನಾಟದಲ್ಲಿ ನಾನು ಕಂಡುಕೊಂಡಿದ್ದೇನೆಂದ್ರೆ, ನಮಗೆ ಅಲ್ಪ ಸ್ವಲ್ಪ ತಿಳುವಳಿಕೆ, ಓದು ಎಲ್ಲ ಇದ್ಬಿಟ್ಟು ನಮಗಿರೋ ಅಹಂಕಾರ ಏನು ಬಂದಿರುತ್ತೆ, ಅದು ಒಂದು ಗ್ರಾಮೀಣ ಭಾಗದಿಂದ ಜನರ ಬದುಕನ್ನು ಹತ್ತಿರದಿಂದ ನೋಡಿದವರ ತಿಳುವಳಿಕೆ, ಅದನ್ನ ಇಂಗ್ಲಿಷ್ನಲ್ಲಿ ಆರ್ಗ್ಯಾನಿಕ್ ಇಂಟೆಲೆಕ್ಚುಯಲ್ ಅಂತ, ಸಾವಯವವಾದಂಥ ಒಂದು ಬುದ್ಧಿಜೀವಿ ತಿಳುವಳಿಕೆ ಅಂತ, ಅದ್ರ ಮುಂದೆ ಏನೇನೋ ಅಲ್ಲ ನಾವುಗಳು ಅನ್ನೋದು ಪುಟ್ಟಣ್ಣನವರಿಂದ ನಮಗೆ ನನ್ನ ಕಡೆ 4-5 ವರ್ಷದಲ್ಲಿ ಅವ್ರ ಜೊತೆ ಒಡನಾಟದಲ್ಲಿ ಅರ್ಥಕೊಂಡಿದ್ದು. ಹಾಗಿದ್ರೂ ಕೂಡ ಪುಟ್ಟಣ್ಣನವರು ಹೊಸ ವಿಚಾರಗಳನ್ನ ಏನಾದರೂ ಮಂಡನೆ ಮಾಡಬೇಕು ಅಂತ ಇದ್ರೆ, ನಾವೇನಾದ್ರೂ ಅದ್ರ ಬಗ್ಗೆ ಮಾತಾಡಿದ್ರೆ ಪೂರ್ತಿ ಕೇಳಿಸ್ಕೊಳ್ತಾ ಇದ್ರು ಮತ್ತು ಅದ್ರ ಬಗ್ಗೆ ನೀವು ಬರೀರಿ ಅಂತಿದ್ರು. ಮತ್ತೆ ಅದನ್ನ ತಗೊಂಬಂದು ನಾವೇನಾದ್ರೂ ಅದನ್ನ ಚರ್ಚೆ ಮಾಡೋಣ ಅಂತಿದ್ರು. ಬೆಳಗಾವಿನಲ್ಲಿ ಅಧಿವೇಶನ ನಡಿಬೇಕಾದ್ರೆ ಹಿಂದೆ ಅವರು ಅಮೆರಿಕದಿಂದ ಸೀದಾ ಬೆಂಗಳೂರಿಗೆ ಬಂದು, ಬೆಂಗಳೂರಿನಿಂದ ಬೆಳಗಾವಿಗೆ ಬಂದು ಅವ್ರ ಕಾಲಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಅವಾಗ ಬಂದು ಒಂದು ಖಾಸಗಿ ನಿರ್ಣಯ ಮಂಡಿಸಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನು ಆ ಖಾಸಗಿ ನಿರ್ಣಯದ ತಯಾರಿನಲ್ಲಿ ಅವ್ರ ಜೊತೆಯಲ್ಲಿ ಪಾಲ್ಗೊಂಡಿದ್ದೆ. ಇಂಥ ಹಲವಾರು ವಿಚಾರಗಳನ್ನ ಪುಟ್ಟಣ್ಣಯ್ಯನವ್ರ ಥರದವ್ರ ಜೊತೆ ಯಾಕೆ ಚರ್ಚೆ ಮಾಡಬೇಕು ಅಂತಂದ್ರೆ, ನಮ್ಮ ಗ್ರಾಮೀಣ ಸಮುದಾಯ ಅಥವಾ ನಮ್ಮ ಇಡೀ ನಮ್ಮ ದೇಶದ ಜನತೆ ಬಹಳ ಸಣ್ಣ ಸಣ್ಣ ಸಂಗತಿಗಳಲ್ಲಿ ನಾವು ದೀರ್ಘಕಾಲ ಕಳೆದೋಗ್ತೀವಿ. ಅಂದ್ರೆ ಒಂದ್ ಕಡೆಗೆ ನಮ್ಮ ಇಡೀ ಬದುಕೆ ಕೆಟ್ಕೊಂಡು ಹೋಗ್ತಿರುತ್ತೆ. ಆದ್ರೆ ನಾವು ದೀರ್ಘಕಾಲದ ಆಲೋಚನೆ ಇಲ್ಲದೆ ಅವತ್ತಿಗೆ ಸಂಬಂಧಪಟ್ಟಂಗೆ ಏನ್ ಬೇಕು ನಮ್ಗೆ ಅನ್ನೋದ್ರ ಮೇಲೆ ಮಾತ್ರ ನಮ್ ಗಮನ ಇರುತ್ತೆ. ರೈತ ಸಂಘ ಅದನ್ನ ಮೀರಿ ಆಲೋಚನೆ ಮಾಡಿದ್ರು. ರೈತ ಸಂಘ ಬೆಟರ್ಮೆಂಟ್ ಲೆವಿ ವಿರುದ್ಧ ನಡೆದಂತ ದಂಗೆ ಒಂದು ಏನು ನರಗುಂದ ನವಲಗುಂದಲ್ಲಿ ನಡೀತು, ಅದರ ಆಸುಪಾಸಿನಲ್ಲಿ ಕರ್ನಾಟಕದಲ್ಲಿ ಹರಡಿದಂತ ಒಂದು ಚಳುವಳಿ. ಆದ್ರೆ ಅದು ಕಬ್ಬಿನ ರೇಟಿಗೆ ಸಂಬಂಧಪಟ್ಟಂಗೆ, ಲೆವಿಗೆ ಸಂಬಂಧಪಟ್ಟಂಗೆ, ಜಪ್ತಿಗೆ ಸಂಬಂಧಪಟ್ಟಂಗೆ ಮಾತ್ರ ಕೆಲಸ ಮಾಡದೆ ನಮ್ಮ ಇಡೀ ಕೃಷಿ ಬದುಕು ಏನಾಗುತ್ತೆ ಮುಂದಕ್ಕೆ, ಇದು ಈ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಕ್ತಿಗಳು, ಮಾರುಕಟ್ಟೆ ಶಕ್ತಿಗಳ ಹಿಡಿತಕ್ಕೆ ನಮ್ಮ ಗ್ರಾಮೀಣ ಬದುಕು, ಕೃಷಿ, ನೀರಾವರಿ ಎಲ್ಲ ಹೆಂಗ್ ಸಿಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಕೋಟಿಗಟ್ಟಲೆ ಜನರಿಗೆ ಅದನ್ನ ಹೇಳಿ ನಮ್ಮ ಗ್ರಾಮೀಣ ಭಾಗದ ಜನ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಪಾಠ ಮಾಡೋ ತರದಲ್ಲಿ ರೈತ ಸಂಘ ಒಂದು ಚಳವಳಿಯನ್ನ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಟ್ಟಿತು. ಹಾಗಾಗಿನೇ ಲಿಂಗಪ್ಪಾಜಿ ಅವರು ನೀವು ಈ ಕಾರ್ಯಕ್ರಮಕ್ಕೆ ಬಂದು ಮಾತಾಡಬೇಕು ಮತ್ತು ಕೃಷಿ ಬಿಕ್ಕಟ್ಟು ಅಂತ ಅವ್ರೇನೋ ಹೇಳ್ತಾ ಇದ್ರು. ನಾನಿಲ್ಲ, ನಾನೇನ್ ಮಾತಾಡ್ತೀನಿ ಅಂತ ಟಾಪಿಕ್ ನಾನೇ ಹೇಳ್ತೀನಿ ಅಂತ ಹೇಳಿದೆ. ಏನ್ ಮಾತಾಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಕಾವೇರಿ ಅಂತಿಮ ತೀರ್ಪಿನ ನಂತರ ನಮ್ಮ ಪಾಲಿನ ನೀರಿನ ಸದ್ಬಳಕೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ. ಯಾಕೆಂದ್ರೆ ನಾನು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 17 ವರ್ಷ ನಾನು ಇಲ್ಲೇ ಇದ್ದಿದ್ದೀನಿ. ಅದರಲ್ಲಿ 11 ವರ್ಷ ಸಂಪೂರ್ಣ ಇಲ್ಲೇ ವಾಸ ಮಾಡಿದ್ದೀನಿ. 4-5 ವರ್ಷ ಮಂಡ್ಯ ತಾಲೂಕಿನ ಹಳ್ಳಿಯೊಂದರಲ್ಲಿ, ದುದ್ದ ಹೋಬಳಿ ಹಳ್ಳಿಯೊಂದರಲ್ಲಿ ನಾನು ವಾಸ ಮಾಡಿದ್ದೀನಿ. ಆಗ ನಮ್ಮ ಕಣ್ಣೆದುರುಗಡೆ ಒಂದು ದೀರ್ಘಕಾಲಿಕವಾದಂತ ಯಾವ ಮುನ್ನೋಟ ಇಲ್ಲದೆ ಇರುವಂತ ಕೃಷಿ ನೀತಿನಲ್ಲಿ ನಮ್ಮ ರೈತರು ಬದುಕ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಬದುಕು ಅದು ಒಂದು ರೀತಿಯಲ್ಲಿ ನಾಶದ ಕಡೆಗೆ ಸಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಈಗ 3 ದಿವಸದ ಕೆಳಗಡೆ ನಾನು ವಿಡಿಯೋದಲ್ಲಿ
ನಮ್ಮ ರಾಜಕಾರಣ ಎಲ್ಲಿ ಬಂದಿದೆ ಅಂತ ಮಾತಾಡಿದೆ. ಬಹಳ ಜನ ಅದನ್ನ ನಾನು ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ನಾನು ಹೇಳ್ತಿದ್ದೀನಿ ಅದನ್ನ ಅಂತ ವಿಡಿಯೋದಲ್ಲಿ ಹೇಳಿರಲಿಲ್ಲ. ಬಹಳ ಜನ ಕೇಳಿದ್ರು, ನೀವು ಯಾವ್ದೋ ಜಿಲ್ಲೆ ಅಂತ ಮುಂದೆ ಇಟ್ಕೊಂಡು ಮಾತಾಡಿದ್ದೀರಿ, ಯಾವ ಜಿಲ್ಲೆ ಅಂತ ಕೇಳಿದ್ರು. ವಿಡಿಯೋದಲ್ಲಿ ಹೇಳಿಲ್ಲ, ಅದು ಮಂಡ್ಯ ಜಿಲ್ಲೆ ಅಂತ ನಾನು ಹೇಳಿದೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಗ್ರಾಮೀಣ ಭಾಗ ಅದು ಯಾವ ರೀತಿಯ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ಅನ್ನೋದ್ರ ಬಗ್ಗೆನ ಚಿಂತನೆ ತುಂಬಾ ಕಡಿಮೆ ಆಗಿದೆ. ನಮ್ಮ ಸರ್ಕಾರ ನಡೆಸ್ತಾ ಇರುವಂತವರು ಅವರು ಎಷ್ಟು ಬೇಗ ನಮ್ಮ ಹಳ್ಳಿಯಿಂದ ಯುವಜನರು ನಗರಗಳಿಗೆ ಹೋಗ್ಬೇಕು, ಅಲ್ಲಿ ಕಡಿಮೆ ದರದ ಅಗ್ಗದ ಕೂಲಿಗಳಾಗಿ ದುಡಿಬೇಕು ಅನ್ನೋದಕ್ಕೆ ಬೇಕಿರೋ ನೀತಿಯನ್ನು ರೂಪಿಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಮ್ಮ ಕೃಷಿಯ ಕುರಿತಾಗಿ, ನಮ್ಮ ಗ್ರಾಮೀಣ ಜನಜೀವನದ ಬಗ್ಗೆ, ಗ್ರಾಮೀಣ ಉದ್ಯೋಗ ಸೃಷ್ಟಿಯ ಬಗ್ಗೆ, ನಮ್ಮ ನೀರಾವರಿ ಬಗ್ಗೆ ಆಳವಾದಂತ ಆಲೋಚನೆ ನಡೆಯಬೇಕು. ಉದಾಹರಣೆಗೆ ನಮ್ಮ ಕಾವೇರಿ ನೀರಿಗೆ ಸಂಬಂಧಪಟ್ಟಂಗೆ, ಮಂಡ್ಯ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮುಂದೆ, ಜುಬ್ಲಿ ಪಾರ್ಕ್ ಅಲ್ಲಿ, ಸಂಜಯ್ ಸರ್ಕಲ್ ಅಲ್ಲಿ ಏನ್ ನಡೀತದೆ, ನಾನು ಮಂಡ್ಯ ಜಿಲ್ಲೆಯನ್ನು ಅನ್ಕೊಂಡಿದ್ದೀನಿ. ಆದ್ರೆ ನಾನು ಹುಟ್ಟಿದ ಬೇರೆ ಜಿಲ್ಲೆಯಲ್ಲಿ ಬಂದವನು ಅದನ್ನ ನಾನು ಪ್ರಹಸನ ಅಂತ ಸುಮಾರು ಸರಿ ಕರ್ತಿದ್ದೀನಿ. ಅದೊಂದು ರೀತಿಯಲ್ಲಿ ನಾಟಕ ತರ ನಡೀತದೆ. ಅದು ಬಹಳ ಬೇಜಾರು ತರುತ್ತೆ. ಯಾಕೆಂದ್ರೆ ಕಾವೇರಿ ನದಿ ನೀರನ್ನ ಯಾವ ರೀತಿಯಲ್ಲಿ ಸಮರ್ಪಕವಾಗಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀರಾವರಿ ಇಲಾಖೆಗೆ, ಜನಪ್ರತಿನಿಧಿಗಳಿಗೆ ಮತ್ತು ರೈತರಿಗೂ ಕೂಡ ಯಾವುದೇ ರೀತಿಯಾದಂತ ಚಿಂತನೆ ಇಲ್ಲ. ಇದು ನಾನು ನಿಮ್ಮ ಎದುರುಗಡೆ ಧೈರ್ಯವಾಗಿ ಇಲ್ಲಿ ಹೇಳ್ತೇನೆ. ಉದಾಹರಣೆ